ಈಗ ಕೆರೆ ಸರ್ವೆ ಉಸ್ತುವಾರಿ ಬಿಡಿಸ್ಕೊಡ್ಬೇಕಾದ್ರೆ ಪಂಚಾಯತಿ ಅಧಿಕಾರಿಗಳು ಕೊಟ್ಟಿರೋ ಅರ್ಜಿ ಕೊಟ್ಟಿರೋದು ಅರ್ಥ ಐತೆ ಕೊಡ್ರಿ ಮುನ್ನಡೆ ಅದ್ರ ಬಗ್ಗೆ ವಿರೋಧ ಮಾಡ್ಬೇಡ್ರಿ. ಯಾಕಂದ್ರೆ ಈಗ ಶಿವಣ್ಣ ನಾನೊಂದು ವಿಚಾರ ಹೇಳ್ತೀನಿ, ಯಾರೋ ಒಬ್ರು ನೀನ್ ನೋಡ್ಸ್ಕೊಂತೀಯ ನಾನ್ ನೋಡ್ಸ್ಕೊಂತೀನಿ, ಯಾರು ಇಟ್ಕೆ ಕೊಡ್ಕೊಂತ ಇಲ್ಲ, ಯಾರು ಮಾರಾಟ ಮಾಡ್ಕೊಂತ ಇಲ್ಲ. ಹಂಗಾಗಿ ಆಮೇಲೆ ಮಳೆ ಬಂದ್ರೆ ಒಂದಿಡಿ ಮುನ್ನೆ ಎತ್ತಕ್ಕಾಗಲ್ಲ. ಆಮೇಲೆ ಬೈಲ ಹೆಂಗಿದೆ ನೋಡಿದ್ಯಾ? ನಿಂಗೂ ಗೊತ್ತು ಬೈಲ, ಪಂಚಾಯತಿ ಬೈಲ ನಿಂಗೂ ಗೊತ್ತೈತೆ. ವರ್ಷಕ್ಕೊಂದ್ಕಿಂತ ಊಣ್ ಎತ್ತೋದು ಗೊತ್ತು. ಅಲ್ಲ ಯಾವ ಎತ್ತಾನೆ ಪಂಚಾಯತಿ ಅವ್ರ ಎತ್ತಾ ಇಲ್ಲ. ಈಗ ಯಾರೋ ಅವ್ರು ಟೆಂಡರ್ ಮಾಡ್ಕೊಟ್ಟವ್ರೆ. ಮಾಹಿತಿ ಕೇಳ್ತಾವ್ರೆ. ಈ ಕೊಚ್ಚೆ ನೀರು ಕೆರೆ ಅದು ಚರಂಡಿ ಮಾಡ್ತಾರೆ, ಒಂದ್ ಸೈಡ್ ಅಲ್ಲಿ ಚರಂಡಿ ಮಾಡ್ತಾರೆ. ಕೆರೆ ಒಳಗಡೆ ಎಲ್ಲಿ ಚರಂಡಿ? ಒಂದ್ ನಿಮಿಷ ರೋಡ್ ಒಂದ್ ನಿಮಿಷ. ಈಗ ಕೆರೆ ಸುತ್ತ ರಸ್ತೆ ಮಾಡವ್ರು ನೋಡ್ರಿ, ರಸ್ತೆ ಬಿಟ್ಟು ಹೊರಗಡೆ ಒಂದು ಮೋರಿ ಮಾಡ್ತಾರೆ. ಆಮೇಲೆ ಯಾವುದು ಮನೆ ನೀರು ಸಹ ಕೆರೆಗೆ ಬಿಡಬಾರ್ದು ಅಂದ್ಬಿಟ್ಟು ಪ್ಲಾನಿಂಗ್ ಮಾಡಿ ಮಾಡ್ತಾ ಇರೋದು. ಏನು ಮಳೆ ನೀರು ಮಾತ್ರ ಕೆರೆ ಶೇಖರಣೆ ಮಾಡಿ ಈ ಮನೆ ನೀರಿನ ಸಮೇತ ಡೈರೆಕ್ಟ್ ಔಟ್ಸೈಡ್ ಇದಕ್ಕೆ ಸ್ಯಾನಿಟರಿ ಇದಕ್ಕೆ ಕಲೆಕ್ಷನ್ ಈಗ ಟೋಟಲ್ ಊರೆಲ್ಲ ಕಿತ್ತಾಕ್ತಾರೆ. ಊರಲ್ಲೂ ಈಗ ಕಮ್ ಕಲೆಕ್ಟ್ ಮಾಡ್ತಾರೆ, ಸ್ಯಾನಿಟರಿ ಎಲ್ಲ ಮಾಡ್ತಾರೆ. ಅದು ಕಲೆಕ್ಷನ್ ಕೊಟ್ಟು ಮಾಡಬೇಕು ಅಂತ ಪ್ರಿಪೇರ್ ಆಗವ್ರೆ. ಹಂಗಾಗಿ ಬರೀ ಮಳೆ ನೀರಿಗೆ ಮಾತ್ರ. ಆಮೇಲೆ ಮಳೆ ಆಳ ಇದ್ದಷ್ಟು ಕೆರೆ ನೀರಿನ ಅಭಿವೃದ್ಧಿ ಆಗುತ್ತೆ. ಬೋರ್ ನೀರು ಬರ್ತಂತ ನೀವು ಹೇಳೋ ಸರಿನೇ. ಇವಾಗ ಊರಿಂದೆಲ್ಲ ನೀರು ಬಿಟ್ಟವ್ರೆ. ಇವಾಗ ಆ ನೀರು ಕುಡಿತಾ ಬೋರ್ ಬಿಟ್ಟಿಲ್ಲ ಅಂತಲ್ಲ. ನೋಡ ಅಲ್ಲಿ ಚರಂಡಿ ಮಾಡ್ಕೊಂಡ್ರೆ ನೀರು ಹೋಗೋದು. ರೋಡ್ ಮಾಡ್ತಾ ಇದ್ದಾರಾ? ರೋಡ್ ಪಕ್ಕದಲ್ಲಿ ಚರಂಡಿ ಮಾಡಿಲ್ಲ ಅಂದ ಕಾಲಕ್ಕ ನೀವು ಆವಾಗ ವಿರೋಧ ಮಾಡ್ಬೇಕು. ಕೆರೆಗೆ ಬಿಟ್ಟವ್ರೆ. ಇಲ್ಲ ಸರ್, ಆಮೇಲೆ ಇವಾಗ ಬಿಟ್ಟವ್ರೆ 6 ಪೈಪ್ ಹಾಕಿ ಒತ್ತುವರಿ ಮಾಡ್ಕೊಂಡಿಲ್ಲ. ಪೈಕಿ ಒಳಗೆ ಯಾರು ಬಂದಿದ್ದೆ ತೋರ್ಸಪ್ಪ. ಸುಮ್ಮನೆ ಯಾಕೆ ಈ ಕಾಲ ಅಬ್ಜೆಕ್ಷನ್ ಆಗ್ತೀರಾ ನೀವು? ಏನ್ ಅವ್ರು ಪಾಡ್ತಾರ ಒಳ್ಳೆ ಕೆಲಸ ಮಾಡ್ತಾರೆ. ಊರಿಗೆ ಅನ್ಯಾಯ ಆಗ್ಬೇಕಾದ್ರೆ ಏನೈತಿ ಇದ್ರಲ್ಲಿ? ಊರ್ಗೆ ಅನ್ಯಾಯ ಏನಾಗಿದೆ? ಅನ್ಯಾಯ ಏನಾಗಿಲ್ಲ. ಏನಾಗೈತೆ? ಎಷ್ಟು ಎಕರೆ ಬೋಲ್ಡ್ ಯಾಕೆ ಹಾಕಿಲ್ಲ? ಬೋಲ್ಡ್ ನೀನ್ ಬರ್ಸಿ ಹಾಕ್ಸಪ್ಪ. ಇನ್ನು ಮುಂದೆ ಅಲ್ಲ, ಗೌರ್ಮೆಂಟ್ ಸರ್ಕಾರಿ ಬೆಳೆ ಅವ್ರವ್ರು ಕಟ್ಕೊಂಡವ್ರೆ. ಅದಕ್ಕೆ ಬೋಲ್ಡ್ ಯಾಕೆ ಕಟ್ಕೊಳಕ್ ತೊಂದ್ರೆ ಆಗೋದಿಲ್ಲ ಸರ್. ಏನ್ ತೊಂದ್ರೆ ಆಗಲ್ಲ. ಯಾಕೆ ಈಗ ಇವತ್ತು ಖಾಲಿ ಆಗಿರೋದು ಆ ಮಣ್ಣು ಎಲ್ಲ ಖಾಲಿ ಇರೋ ಜಾಗ ಕಡೆ ಹೋಗಿ ಹೊಡಿತಾರೆ. ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡೋದಾ? ಇನ್ನೆಲ್ಲ ಹಾಕೊಳ್ಬೇಕು ಮಣ್ಣು ತೋರಿಸಿ ನೀವು ಜಾಗ ಕೇಳಿ. ಅದು ಗೊತ್ತಿದ್ರೆ ಮಾತಾಡ್ಬೇಕು, ಇಲ್ಲ ಮಾತಾಡಕ್ ಹೋಗಲ್ಲ. ಪುಟ್ಟಣ್ಣ ಆ ಪೈಲ ಇರ್ಲಿ ಯಾರು ಹೇಳಿದ್ ಮಾಡ್ಕೊಳ್ತಾರೆ ಅಂತ ಮಾಡ್ಕೊಳ್ತಾರೆ ಅಂತ ಯಾರು ಹೇಳಿ ಕರ್ಕೊಂಡ್ಬಂದ್ರೆ ಮಾರಿದ್ದಾರೆ ಕರ್ಕೊಂಡ್ಬಂದ್ರೆ ನಾವೇನೋ ಮಾಡ್ತಿದ್ದೀವಿ. ಏನಾಗ್ತಾ ಇದೆ ಇಲ್ಲಿ ಅಂತ ಕೇಳಕ್ ಬಂದಿದ್ದೀವಿ. ಕೆಲಸ ನೆನ್ನೆ ನಿಂತೋಯ್ತ್ರಿ ಇಲ್ಲಿ. 10 ಲಾರಿ ಕೆಲಸ ಮಾಡ್ತಾ ಇದ್ರಿ. ಇವತ್ತು ಲಾರಿ ಇದು PDO ಜವಾಬ್ದಾರಿ, ಜನಗಳ ಜವಾಬ್ದಾರಿ ಅಲ್ಲ. ಬನ್ರಿ ಅದ್ರ ಮುಂದಂದು ಏನಾಯ್ತು ಅದ್ ನೋಡೋಣ. ಅಧಿಕಾರಿಗಳು ಮಾಹಿತಿ ಕೊಡ್ಲಿ. ಅವ್ನು ತಪ್ಪಿಸ್ಕೊಂಡು ಹೋಗ್ತಾವನೆ, ಕೈಗೂ ಬಾಯಿಗೂ ಸಿಗ್ತಾ ಇಲ್ಲ. ಏನ್ ವಿಚಾರ ಅಲ್ಲಿಗೆ? ಸಂರಕ್ಷಣೆ ರಕ್ಷಣೆ ಮಾಡ್ಲಿ ಅಂತ ರಕ್ಷಣೆ ಮಾಡಕ್ಕೆ ಕೆರೆನ ಸಂರಕ್ಷಣೆ ಮಾಡ್ಬೇಕಾಗ ಮಿನಿಸ್ಟ್ಗಳ ಕೋಟಿ ಗಟ್ಟಲೆ ನುಂಗಿ ನೀರು ಕುಡಿತಾವ್ರಿ. ಅವ್ರನ್ನೆಲ್ಲ ಕೇಳೋರು ಯಾರು ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಒಂದ್ 50-60 ಎಕರೆ ಅಲ್ಲಿ ಕೊಂಡ್ಕೊಂಡ್ರು. ಇವತ್ತು 150-200 ಎಕರೆ ಏನ್ರಿ ಮಾಡ್ತಾ ಇದ್ರಿ? ಹೋಗಿ ಅವ್ರು ನೀವು ನಾವು ಅವ್ರನ್ನೂ ಪ್ರಶ್ನೆ ಮಾಡ್ತೀವಿ ಬಿಡೋಣ. ಅವ್ರನ್ನೂ ಪ್ರಶ್ನೆ ಮಾಡ್ತೀವಿ. ನಾವು ಮಾಡ್ತಾ ಇದೀವಿ. ನೀನ್ ಹೇಳೋ ಮಾತ್ರಕ್ಕೆ ನಾವಿಲ್ಲ. ನಾವು ಮಾಡ್ತಾ ಇದೀವಿ ಬಿಡೋಣ. ನಾವ್ ಯಾವ್ದೇ ಒಂದ್ ಅನ್ಯಾಯ ಆದ್ರೆ ನಾವು ಬಿಡಲ್ಲ. ಅದನ್ನು ಮಾಡ್ತಾ ಇದ್ದೀವಿ. ಇವಾಗ
ಸ್ವಾಮಿ ಆಯ್ತು ಬನ್ರಿ, ಅವರು ಒಂದ್ ಮಾತು ಹೇಳವ್ರೆ, ಬನ್ರಿ ಅದೇನಾಗದ್ ನೋಡೋಣ. ಅದನ್ನ ಹೇಳ್ತಾ ಇದಾರೆ, ಬಿಡುಗಡೆ ಮಾಡಿಸಿದ್ದೀರಾ? ಅದನ್ನ ಕೇಳ್ತಾ ಇದ್ರೆ ನಾವು ಕೇಳ್ಕೊಂಡು ನಿರ್ಬೋದ ನೀವೇನ್ ಮಾಡಿದ್ರೆ ಹೇಳ್ರಿ, ಅಲ್ಲಿ ಬಿಡುಗಡೆ ಮಾಡಿದ್ದೀರಾ? ನೀವೇನ್ ಮಾಡಿದ್ರೆ ಅದ್ ಹೇಳ್ರಿ. ಸುಮ್ನೆ ಇರ್ಬೇಕು ನೀನು, ಏನ್ ಸುಮ್ಮನೆ ಇರ್ಬೇಕು? ಯಾಕಂದ್ರೆ ಮಾಡ್ತಾ ಇದ್ರೆ ತಾನೆ. ಯಾವ್ದ ಆಗ ಕೆಲ್ಸಗಳು ಬಿಡ್ರೆ ಒಳ್ಳೆ ಕೆಲಸ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಏನ್ ಒಳ್ಳೆ ಕೆಲಸ ಇದು? ಒಳ್ಳೆ ಕೆಲಸನೇ ಇದು. ಮಳೆ ಬಂದ್ರೆ ಆತದ ಕೆಲಸ ಇದು. ಇದು ಮಾಡುವಂತ ಯಾವನ್ ಹೇಳ್ದ? ಏಯ್, ಇದೆಲ್ಲ ಮಾಡುವಂತ ಯಾರು ಹೇಳಿದ್ರು? ಸೂರ್ಯ ಸಿಟಿ ಡೆವಲಪ್ಮೆಂಟ್ ಮಾಡ್ಬೇಕು, ಅವ್ರು ಮಾಡ್ತಾವ್ರ. ಯಾರು ರಸ್ತೆ ಮಾಡ್ಕೊಂಡು, ಯಾವ ಪ್ರಭಾವ ವ್ಯಕ್ತಿಗಳು ಮಾಡ್ಕೊಂಡವ್ರೆ ರಸ್ತೆ ಮಾಡುವಂತ ಯಾರು ಹೇಳಿದ್ರು? ಯಾವ ಪ್ರಭಾವ ವ್ಯಕ್ತಿಗಳಿಗೆಲ್ಲ ಈ ಮಾಡಿರೋದು? ರಸ್ತೆನ ಮಾಡುವಂತ ಯಾರು ಹೇಳಿದ್ರು? ವಯಸ್ಸಾದವರು ವಾಕಿಂಗ್ ಮಾಡ್ಲಿ ಅಂತ ಸುತ್ತ ಪಾರ್ಕಿಂಗ್ ಮಾಡ್ತಾರೆ. ಹೌದಾ? ಇನ್ನೇನು ಮಾಡ್ತಾ ಇರೋದು. ಅಯ್ಯಯ್ಯ ಸ್ವಾಮಿ, ಅನುಕೂಲತೆಗೆ ರೋಡ್ ಮಾಡ್ಬೇಕಾದ್ರೆ ಅನುಕೂಲತೆಗಿನ ರೋಡ್ ಬೇಡವಾ? ಅಲ್ಲ ಅದ್ ಕೆರೆ ನೀರ್ ಮೇಲೆ ಇಟ್ಕೊಂಡು ಕಾಡು ಪ್ರಾಣಿಗಳು ಕಾಡಿನಲ್ಲವೇ ಕಾಡಿದ್ದು ಸೂರ್ಯ ಸಿಟಿ